ಕರ್ನಾಟಕದವರು ಅನ್ಸೋಲ್ಡ್ ಆಗೋದು ಜಾಸ್ತಿ ಆಗ್ತಾ ಇದೆಯಲ್ಲ. ಮಯಾಂಕ್ ಅಗರ್ವಾಲ್ ಆಯಿತು, ಈಗ ವಿದ್ವತ್ ಕಾವೇರಪ್ಪ ಒಳ್ಳೆ ಬೌಲರ್ ಹೌದು, ಮತ್ತು ತುಂಬ ವೇಗವಾಗಿ ಬೌಲಿಂಗ್ ಮಾಡ್ತಾರೆ, ಮತ್ತು ರಣಜಿ ಮ್ಯಾಚ್ಗಳಲ್ಲಿ ತುಂಬ ಒಳ್ಳೆ ಚೆನ್ನಾಗಿ ಆಡ್ತಾ ಇದ್ರು. ಹೌದು, ರಣಜಿನಲ್ಲಿ ಕರ್ನಾಟಕ ಇತ್ತೀಚೆಗೆ ಒಂದು ಸ್ವಲ್ಪ ಇದಾಗ್ತಾ ಇದ್ರು ಕೂಡ, ಡೌನ್ ಆಗ್ತಾ ಇದ್ರು ಕೂಡ, ಲೀಗ್ ಮ್ಯಾಚ್ಗಳು ತುಂಬ ಚೆನ್ನಾಗಿ ಆಡುತ್ತೆ. ಫೈನಲ್ ಒಂದು ಸಿಗ್ತಾ ಇಲ್ಲ ಅಷ್ಟೇ. ಲಾಸ್ಟ್ ಸೀಸನ್ ಅಲ್ಲಿ 20 ಲಕ್ಷಕ್ಕೆ ಪಂಜಾಬ್ನವ್ರು ಖರೀದಿ ಮಾಡಿದ್ರು, ಹರಾಜಲ್ಲಿ ತಗೊಂಡಿದ್ರು. ಬಟ್ ಈ ಸಲ ಅನ್ಸೋಲ್ಡ್ ಆಗಿದ್ದಾರೆ. ತುಂಬಾ ಬೇಸರದ ವಿಷಯ. ದರ್ಶನ್ ನಲ್ಕಂಡೆ ದರ್ಶನ್ ನಲ್ಕಂಡೆ 26 ವರ್ಷದ ಹುಡುಗ ಇನ್ನು. ಅಂಡ್ ಇದು ಫಸ್ಟ್ IPL ಇವ್ರಿಗೆ. ಬೇಸ್ ಪ್ರೈಸ್ 30 ಲಕ್ಷ. ವಿಜಯ್ ಹಜಾರೆ ಟ್ರೋಫಿನಲ್ಲಿ ಒಳ್ಳೆ ಆಟ ಆಡಿದ್ದಾರೆ. ಮಹಾರಾಷ್ಟ್ರದವರು. ಆಕ್ಚುಲಿ ಮಹಾರಾಷ್ಟ್ರ ರಣಜಿನಲ್ಲಿ 3 ಟೀಮ್ ಇದೆ, ಮಹಾರಾಷ್ಟ್ರ, ಮುಂಬೈ ಅಂಡ್ ಪುಣೆ. ಅದರಲ್ಲಿ ಇವರು ಮಹಾರಾಷ್ಟ್ರ ಟೀಮ್ ಪರ ಆಡ್ತಾರೆ. ಓ, ಇದು ಫಸ್ಟ್ IPL ಅಲ್ಲ, ಇವರು ಆಲ್ರೆಡಿ ಪಂಜಾಬ್ ಕಿಂಗ್ಸ್ ಅಲ್ಲಿ ಇವರು ಆಡಿದ್ದಾರೆ ಕೂಡ. ಇವರು ಹೌದು, ಪಂಜಾಬ್ ಕಿಂಗ್ಸ್ ಅಲ್ಲಿ ಆಡಿದ್ದಾರೆ. 30 ಲಕ್ಷ ಹೊಸ ಆಟಗಾರರಿಗೆ ಉತ್ತಮ ಮೊತ್ತನೇ ಹೌದು. ಹೊಸ ಯುವ ಆಟಗಾರರಿಗೆ ಪಂಜಾಬ್ ಆಗಿರಬಹುದು, ಜೊತೆಗೆ ನಮ್ಮ RCB ಆಗಿರಬಹುದು, ದೆಹಲಿ ಕ್ಯಾಪಿಟಲ್ಸ್ ಉತ್ತಮವಾದಂತಹ ಅವಕಾಶಗಳನ್ನ ನೀಡಿರುವಂತಹ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ ಸರ್. ಅದರಲ್ಲೂ ದರ್ಶನ್ ನಲ್ಕಂಡೆ ಪಂಜಾಬ್ಗೆ ಕಳೆದ ಬಾರಿ ಆಡಿದ್ರು, ಆದ್ರೆ ಅವರಿಗೆ 11 ಸ್ಥಾನ ಸಿಕ್ಕಿರ್ಲಿಲ್ಲ. ಹಾಗಾಗಿ ಈ ಬಾರಿ ಅವರನ್ನ ಯಾರಾದ್ರೂ ಬಿಡ್ ಮಾಡ್ತಾರ ಅನ್ನೋ ಕ್ವಶನ್ ಮಾರ್ಕ್ ಇದ್ದೇ ಇತ್ತು. ದೆಹಲಿ ಕ್ಯಾಪಿಟಲ್ಸ್ ಅವರನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವಲ್ಲಿ ಈಗ ಯಶಸ್ವಿಯಾಗಿದೆ. ಹಾಗಾಗಿ ದರ್ಶನ್ ನಲ್ಕಂಡೆ ಮೇಲೆ ಸಾಕಷ್ಟು ಜವಾಬ್ದಾರಿ ಇದೆ. ಈ ಬಾರಿ ಏನಾದ್ರೂ 11 ನಲ್ಲಿ ಚಾನ್ಸ್ ಸಿಕ್ಕರೆ ಅವರು ಯಾವ ರೀತಿಯಾದಂತಹ ಪ್ರದರ್ಶನವನ್ನ ನೀಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು.